ನಮ್ಮ ಜೊತೆ ಬಿಜೆಪಿಯ ಹಿರಿಯ ಶಾಸಕರು ಮತ್ತು ಮಾಜಿ ಗೃಹ ಸಚಿವರಾದಂಥ ಅರ್ಗನಂದ್ ಇರುವಂಥದ್ದು. ಸರ್, ಈಗ ನೀವು ಸಾಕಷ್ಟು ವಿಧಾನಸಭೆಗಳಲ್ಲಿ ಅನುಭವ ಇರುವಂಥದ್ದು. ಈ ರೀತಿ 18 ಜನ ಶಾಸಕರನ್ನ ಪ್ರತಿಭಟನೆ ಮಾಡಿದ್ರು ಅಂತ ಅಮಾನತು ಮಾಡಿದೆ, ಎಷ್ಟು ಸರಿ, ಏನು ಅನಿಸುತ್ತೆ? ಖಂಡಿತ ಸರ್, ಇದು ಎರಡನೇ ಸಾರಿ ನಮ್ಮ ಬಿ ಜೆ ಪಿ ಶಾಸಕರನ್ನ ಸಸ್ಪೆಂಡ್ ಮಾಡ್ತಾ ಇರುವಂಥದ್ದು. ಈ ಸಾರಿ ಅಂತೂ 6 ತಿಂಗಳಿಗೆ ಸಸ್ಪೆಂಡ್ ಮಾಡುವಂಥ ಕೆಲಸವನ್ನು 18 ಜನರ ಮೇಲೆ ಮಾಡಿದ್ದಾರೆ. ಇದು ಘೋರ ಅನ್ಯಾಯ. ಯಾಕಂದರೆ ಪ್ರಜಾಪ್ರಭುತ್ವದಲ್ಲಿ ಮಾತಿನ ಮನೆ ಅದು ವಿಧಾನಸಭೆ ಅಂತ ಹೇಳಿದರೆ ಅಲ್ಲಿ ಮಾತನಾಡಬೇಕಾಗ್ತದೆ, ಚರ್ಚೆ ನಡಿಬೇಕಾಗ್ತದೆ. ಈ ಚರ್ಚೆಯನ್ನು ಮಾಡಬಾರ್ದು ಅಂತೇಳಿ ವಿರೋಧ ಪಕ್ಷದ ಸದ್ದನ್ನು ಅಡಗಿಸುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಕಾಂಗ್ರೆಸ್ಸಿನ ಒತ್ತಡದ ಆಧಾರದ ಮೇಲೆ 6 ತಿಂಗಳು ಹೊರಗಾಕುವಂಥ ಕೆಲಸ ಇವತ್ತು ನಮ್ಮ ಶಾಸಕರನ್ನ ನಡೆದಿದೆ. ಇದನ್ನು ನಾವು ಖಂಡಿಸ್ತೇವೆ ಮತ್ತು ಇದನ್ನು ಜನರ ಬಳಿ ತೊಗೊಂಡೋಗ್ತಾ ಇದ್ದೀವಿ. ಯಾಕಂದರೆ ಹನಿ ಟ್ರ್ಯಾಪ್ ಪ್ರಕರಣವನ್ನು ನಾವು ಒತ್ತಾಯ ಮಾಡ್ತಾ ಇದ್ದೀವಿ, ಇದು ಎನ್ಕ್ವೈರಿ ಆಗಬೇಕು ಅಂತೇಳಿ. ಇನ್ನೊಂದು, ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ ಮೀಸಲಾತಿಯನ್ನು 4% ಕೊಡುವಂಥ ಒಂದು ಕೆಟ್ಟ ಬಿಲ್ಲನ್ನು ತಂದಿದ್ದಾರೆ, ಅನಿಷ್ಟ ಬಿಲ್ಲನ್ನು ತಂದಿದ್ದಾರೆ. ಇದನ್ನು ನಾವು ವಿರೋಧಿಸಿ ಇವತ್ತು ಪ್ರತಿಭಟನೆ ಮಾಡಿದ್ದೇವೆ. ಸರ್, ಈಗ 18 ಶಾಸಕರನ್ನ ಅಮಾನತು ಮಾಡೋದು ಬಿಜೆಪಿ ಮುಂದಿನ ಹೋರಾಟ ಏನು ಸರ್? ಈಗ ನಾವೀಗ ಚರ್ಚೆ ಮಾಡಿ ನಿರ್ಣಯ ಮಾಡ್ತೇವೆ. ನಾವು ಕೂಡ ಒಳಗಡೆ ಇದ್ದಂಥವರು ಈ ಸದನದಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ. ಈಗ ಸ್ಪೀಕರ್ ಏಕಪಕ್ಷೀಯ ನಿರ್ಧಾರ ಸರ್? ಏಕಪಕ್ಷೀಯ ಅಲ್ಲ, ಕಾಂಗ್ರೆಸ್ ನಿರ್ಣಯ ಮೂವ್ ಮಾಡಿದೆ. ಕಾಂಗ್ರೆಸ್ನವರು ಹೇಳ್ದಂಗೆ ಅವ್ರು ಕೇಳಿದ್ದಾರೆ ಸ್ಪೀಕರು. ಇದು ಪ್ರಜಾತಂತ್ರ ವಿರೋಧಿ. ಇದು ಬಿಜೆಪಿ ಶಾಸಕರಾದಂಥ ಅರ್ಗನಂದ್ ಅವರ ಹೇಳಿಕೆ. ಅವರು ಇದು ಪ್ರಜಾ ಏನು ವಿರೋಧಿ ಅಂತ ಹೇಳಿರುವಂಥದ್ದು. ಜೊತೆಗೆ ಇದ್ರ ಮುಂದೆ ಹೋರಾಟ ಯಾವ ರೀತಿ ಇರಬೇಕು ಅಂತ ಕೂಡ ಚರ್ಚೆ ಮಾಡ್ತೀವಿ ಅಂತ ಹೇಳಿರುವಂಥದ್ದು. ನಮ್ಮ ಜೊತೆ ಬಿಜೆಪಿಯ ಹಿರಿಯ ಶಾಸಕರು ಮತ್ತು ಮಾಜಿ ಗೃಹ ಸಚಿವರಾದಂಥ ಅರ್ಗನಂದ್ ಇರುವಂಥದ್ದು. ಸರ್, ಈಗ ನೀವು ಸಾಕಷ್ಟು ವಿಧಾನಸಭೆಗಳಲ್ಲಿ ಅನುಭವ ಇರುವಂಥದ್ದು. ಈ ರೀತಿ 18 ಜನ ಶಾಸಕರನ್ನ ಪ್ರತಿಭಟನೆ ಮಾಡಿದ್ರು ಅಂತ ಅಮಾನತು ಮಾಡಿದೆ, ಎಷ್ಟು ಸರಿ, ಏನು ಅನಿಸುತ್ತೆ? ಖಂಡಿತ ಸರ್, ಇದು ಎರಡನೇ ಸಾರಿ ನಮ್ಮ ಬಿ ಜೆ ಪಿ ಶಾಸಕರನ್ನ ಸಸ್ಪೆಂಡ್ ಮಾಡ್ತಾ ಇರುವಂಥದ್ದು. ಈ ಸಾರಿ ಅಂತೂ 6 ತಿಂಗಳಿಗೆ ಸಸ್ಪೆಂಡ್ ಮಾಡುವಂಥ ಕೆಲಸವನ್ನು 18 ಜನರ ಮೇಲೆ ಮಾಡಿದ್ದಾರೆ. ಇದು ಘೋರ ಅನ್ಯಾಯ. ಯಾಕಂದರೆ ಪ್ರಜಾಪ್ರಭುತ್ವದಲ್ಲಿ ಮಾತಿನ ಮನೆ ಅದು ವಿಧಾನಸಭೆ ಅಂತ ಹೇಳಿದರೆ ಅಲ್ಲಿ ಮಾತನಾಡಬೇಕಾಗ್ತದೆ, ಚರ್ಚೆ ನಡಿಬೇಕಾಗ್ತದೆ. ಈ ಚರ್ಚೆಯನ್ನು ಮಾಡಬಾರ್ದು ಅಂತೇಳಿ ವಿರೋಧ ಪಕ್ಷದ ಸದ್ದನ್ನು ಅಡಗಿಸುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಕಾಂಗ್ರೆಸ್ಸಿನ ಒತ್ತಡದ ಆಧಾರದ ಮೇಲೆ 6 ತಿಂಗಳು ಹೊರಗಾಕುವಂಥ ಕೆಲಸ ಇವತ್ತು ನಮ್ಮ ಶಾಸಕರನ್ನ ನಡೆದಿದೆ. ಇದನ್ನು ನಾವು ಖಂಡಿಸ್ತೇವೆ ಮತ್ತು ಇದನ್ನು ಜನರ ಬಳಿ ತೊಗೊಂಡೋಗ್ತಾ ಇದ್ದೀವಿ. ಯಾಕಂದರೆ ಹನಿ ಟ್ರ್ಯಾಪ್ ಪ್ರಕರಣವನ್ನು ನಾವು ಒತ್ತಾಯ ಮಾಡ್ತಾ ಇದ್ದೀವಿ, ಇದು ಎನ್ಕ್ವೈರಿ ಆಗಬೇಕು ಅಂತೇಳಿ. ಇನ್ನೊಂದು, ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ ಮೀಸಲಾತಿಯನ್ನು 4% ಕೊಡುವಂಥ ಒಂದು ಕೆಟ್ಟ ಬಿಲ್ಲನ್ನು ತಂದಿದ್ದಾರೆ, ಅನಿಷ್ಟ ಬಿಲ್ಲನ್ನು ತಂದಿದ್ದಾರೆ. ಇದನ್ನು ನಾವು ವಿರೋಧಿಸಿ ಇವತ್ತು ಪ್ರತಿಭಟನೆ ಮಾಡಿದ್ದೇವೆ. ಸರ್, ಈಗ 18 ಶಾಸಕರನ್ನ ಅಮಾನತು ಮಾಡೋದು ಬಿಜೆಪಿ ಮುಂದಿನ ಹೋರಾಟ ಏನು ಸರ್? ಈಗ ನಾವೀಗ ಚರ್ಚೆ ಮಾಡಿ ನಿರ್ಣಯ ಮಾಡ್ತೇವೆ. ನಾವು ಕೂಡ ಒಳಗಡೆ ಇದ್ದಂಥವರು ಈ ಸದನದಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ. ಈಗ ಸ್ಪೀಕರ್ ಏಕಪಕ್ಷೀಯ ನಿರ್ಧಾರ ಸರ್? ಏಕಪಕ್ಷೀಯ ಅಲ್ಲ, ಕಾಂಗ್ರೆಸ್ ನಿರ್ಣಯ ಮೂವ್ ಮಾಡಿದೆ. ಕಾಂಗ್ರೆಸ್ನವರು ಹೇಳ್ದಂಗೆ ಅವ್ರು ಕೇಳಿದ್ದಾರೆ ಸ್ಪೀಕರು. ಇದು ಪ್ರಜಾತಂತ್ರ ವಿರೋಧಿ. ಇದು ಬಿಜೆಪಿ ಶಾಸಕರಾದಂಥ ಅರ್ಗನಂದ್ ಅವರ ಹೇಳಿಕೆ. ಅವರು ಇದು ಪ್ರಜಾ ಏನು ವಿರೋಧಿ ಅಂತ ಹೇಳಿರುವಂಥದ್ದು. ಜೊತೆಗೆ ಇದ್ರ ಮುಂದೆ ಹೋರಾಟ ಯಾವ ರೀತಿ ಇರಬೇಕು ಅಂತ ಕೂಡ ಚರ್ಚೆ ಮಾಡ್ತೀವಿ ಅಂತ ಹೇಳಿರುವಂಥದ್ದು. ನಮ್ಮ ಜೊತೆ ಬಿಜೆಪಿಯ ಹಿರಿಯ ಶಾಸಕರು ಮತ್ತು ಮಾಜಿ ಗೃಹ ಸಚಿವರಾದಂಥ ಅರ್ಗನಂದ್ ಇರುವಂಥದ್ದು. ಸರ್, ಈಗ ನೀವು ಸಾಕಷ್ಟು ವಿಧಾನಸಭೆಗಳಲ್ಲಿ ಅನುಭವ ಇರುವಂಥದ್ದು. ಈ ರೀತಿ 18 ಜನ ಶಾಸಕರನ್ನ ಪ್ರತಿಭಟನೆ ಮಾಡಿದ್ರು ಅಂತ ಅಮಾನತು ಮಾಡಿದೆ, ಎಷ್ಟು ಸರಿ, ಏನು ಅನಿಸುತ್ತೆ? ಖಂಡಿತ ಸರ್, ಇದು ಎರಡನೇ ಸಾರಿ ನಮ್ಮ ಬಿ ಜೆ ಪಿ ಶಾಸಕರನ್ನ ಸಸ್ಪೆಂಡ್ ಮಾಡ್ತಾ ಇರುವಂಥದ್ದು. ಈ ಸಾರಿ ಅಂತೂ 6 ತಿಂಗಳಿಗೆ ಸಸ್ಪೆಂಡ್ ಮಾಡುವಂಥ ಕೆಲಸವನ್ನು 18 ಜನರ ಮೇಲೆ ಮಾಡಿದ್ದಾರೆ. ಇದು ಘೋರ ಅನ್ಯಾಯ. ಯಾಕಂದರೆ ಪ್ರಜಾಪ್ರಭುತ್ವದಲ್ಲಿ ಮಾತಿನ ಮನೆ ಅದು ವಿಧಾನಸಭೆ ಅಂತ ಹೇಳಿದರೆ ಅಲ್ಲಿ ಮಾತನಾಡಬೇಕಾಗ್ತದೆ, ಚರ್ಚೆ ನಡಿಬೇಕಾಗ್ತದೆ. ಈ ಚರ್ಚೆಯನ್ನು ಮಾಡಬಾರ್ದು ಅಂತೇಳಿ ವಿರೋಧ ಪಕ್ಷದ ಸದ್ದನ್ನು ಅಡಗಿಸುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಕಾಂಗ್ರೆಸ್ಸಿನ ಒತ್ತಡದ ಆಧಾರದ ಮೇಲೆ 6 ತಿಂಗಳು ಹೊರಗಾಕುವಂಥ ಕೆಲಸ ಇವತ್ತು ನಮ್ಮ ಶಾಸಕರನ್ನ ನಡೆದಿದೆ. ಇದನ್ನು ನಾವು ಖಂಡಿಸ್ತೇವೆ ಮತ್ತು ಇದನ್ನು ಜನರ ಬಳಿ ತೊಗೊಂಡೋಗ್ತಾ ಇದ್ದೀವಿ. ಯಾಕಂದರೆ ಹನಿ ಟ್ರ್ಯಾಪ್ ಪ್ರಕರಣವನ್ನು ನಾವು ಒತ್ತಾಯ ಮಾಡ್ತಾ ಇದ್ದೀವಿ, ಇದು ಎನ್ಕ್ವೈರಿ ಆಗಬೇಕು ಅಂತೇಳಿ. ಇನ್ನೊಂದು, ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ ಮೀಸಲಾತಿಯನ್ನು 4% ಕೊಡುವಂಥ ಒಂದು ಕೆಟ್ಟ ಬಿಲ್ಲನ್ನು ತಂದಿದ್ದಾರೆ, ಅನಿಷ್ಟ ಬಿಲ್ಲನ್ನು ತಂದಿದ್ದಾರೆ. ಇದನ್ನು ನಾವು ವಿರೋಧಿಸಿ ಇವತ್ತು ಪ್ರತಿಭಟನೆ ಮಾಡಿದ್ದೇವೆ. ಸರ್, ಈಗ 18 ಶಾಸಕರನ್ನ ಅಮಾನತು ಮಾಡೋದು ಬಿಜೆಪಿ ಮುಂದಿನ ಹೋರಾಟ ಏನು ಸರ್? ಈಗ ನಾವೀಗ ಚರ್ಚೆ ಮಾಡಿ ನಿರ್ಣಯ ಮಾಡ್ತೇವೆ. ನಾವು ಕೂಡ ಒಳಗಡೆ ಇದ್ದಂಥವರು ಈ ಸದನದಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ. ಈಗ ಸ್ಪೀಕರ್ ಏಕಪಕ್ಷೀಯ ನಿರ್ಧಾರ ಸರ್? ಏಕಪಕ್ಷೀಯ ಅಲ್ಲ, ಕಾಂಗ್ರೆಸ್ ನಿರ್ಣಯ ಮೂವ್ ಮಾಡಿದೆ. ಕಾಂಗ್ರೆಸ್ನವರು ಹೇಳ್ದಂಗೆ ಅವ್ರು ಕೇಳಿದ್ದಾರೆ ಸ್ಪೀಕರು. ಇದು ಪ್ರಜಾತಂತ್ರ ವಿರೋಧಿ.
ಇದು ಬಿಜೆಪಿ ಶಾಸಕರಾದಂಥ ಅರ್ಗಾನಂದ್ ಅವರ ಹೇಳಿಕೆ ಅವರು ಇದು ಪ್ರಜಾ ಏನು ವಿರೋಧಿ ಅಂತ ಹೇಳಿರುವಂಥದ್ದು, ಜೊತೆಗೆ ಇದ್ರ ಮುಂದೆ ಹೋರಾಟ ಯಾವ ರೀತಿ ಇರಬೇಕು ಅಂತ ಕೂಡ ಚರ್ಚೆ ಮಾಡ್ತೀವಿ ಅಂತ ಹೇಳಿರುವಂಥದ್ದು. ನಮ್ಮ ಜೊತೆ ಬಿಜೆಪಿಯ ಹಿರಿಯ ಶಾಸಕರು ಮತ್ತು ಮಾಜಿ ಗೃಹ ಸಚಿವರಾದಂಥ ಅರ್ಗಾನಂದ್ ಇರುವಂಥದ್ದು. ಸರ್, ಈಗ ನೀವು ಸಾಕಷ್ಟು ವಿಧಾನಸಭೆಗಳಲ್ಲಿ ಅನುಭವ ಇರುವಂಥದ್ದು, ಈ ರೀತಿ 18 ಜನ ಶಾಸಕರನ್ನ ಪ್ರತಿಭಟನೆ ಮಾಡಿದ್ರು ಅಂತ ಅಮಾನತು ಮಾಡಿದೆ, ಎಷ್ಟು ಸರಿ, ಏನು ಅನಿಸುತ್ತೆ? ಖಂಡಿತ ಸರ್, ಇದು ಎರಡನೇ ಸಾರಿ ನಮ್ಮ ಬಿ ಜೆ ಪಿ ಶಾಸಕರನ್ನ ಸಸ್ಪೆಂಡ್ ಮಾಡ್ತಾ ಇರುವಂಥದ್ದು. ಈ ಸಾರಿ ಅಂತೂ 6 ತಿಂಗಳಿಗೆ ಸಸ್ಪೆಂಡ್ ಮಾಡುವಂಥ ಕೆಲಸವನ್ನು 18 ಜನರ ಮೇಲೆ ಮಾಡಿದ್ದಾರೆ. ಇದು ಘೋರ ಅನ್ಯಾಯ. ಯಾಕಂದರೆ ಪ್ರಜಾಪ್ರಭುತ್ವದಲ್ಲಿ ಮಾತಿನ ಮನೆ ಅದು ವಿಧಾನಸಭೆ ಅಂತ ಹೇಳಿದರೆ ಅಲ್ಲಿ ಮಾತನಾಡಬೇಕಾಗ್ತದೆ, ಚರ್ಚೆ ನಡಿಬೇಕಾಗ್ತದೆ. ಈ ಚರ್ಚೆಯನ್ನು ಮಾಡಬಾರ್ದು ಅಂತೇಳಿ ಹೇಳಿ ವಿರೋಧ ಪಕ್ಷದ ಸದ್ದನ್ನು ಅಡಗಿಸುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಕಾಂಗ್ರೆಸ್ಸಿನ ಒತ್ತಡದ ಆಧಾರದ ಮೇಲೆ 6 ತಿಂಗಳ ಹೊರಗಾಕುವಂಥ ಕೆಲಸ ಇವತ್ತು ನಮ್ಮ ಶಾಸಕರನ್ನ ನಡೆದಿದೆ. ಇದನ್ನು ನಾವು ಖಂಡಿಸ್ತೇವೆ ಮತ್ತು ಇದನ್ನು ಜನರ ಬಳಿ ತೊಗೊಂಡೋಗ್ತಾ ಇದ್ದೀವಿ. ಯಾಕಂದರೆ ಹನಿ ಟ್ರ್ಯಾಪ್ ಪ್ರಕರಣವನ್ನು ನಾವು ಒತ್ತಾಯ ಮಾಡ್ತಾ ಇದ್ದೀವಿ, ಇದು ಎನ್ಕ್ವೈರಿ ಆಗಬೇಕು ಅಂತೇಳಿ. ಇನ್ನೊಂದು, ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ ಮೀಸಲಾತಿಯನ್ನು 4% ಕೊಡುವಂಥ ಒಂದು ಕೆಟ್ಟ ಬಿಲ್ಲನ್ನು ತಂದಿದ್ದಾರೆ, ಅನಿಷ್ಟ ಬಿಲ್ಲನ್ನು ತಂದಿದ್ದಾರೆ. ಇದನ್ನು ನಾವು ವಿರೋಧಿಸಿ ಇವತ್ತು ಪ್ರತಿಭಟನೆ ಮಾಡಿದ್ದೇವೆ. ಸರ್, ಈಗ 18 ಶಾಸಕರನ್ನ ಅಮಾನತು ಮಾಡೋದು ಬಿಜೆಪಿ ಮುಂದಿನ ಹೋರಾಟ ಏನು ಸರ್? ಈಗ ನಾವೀಗ ಚರ್ಚೆ ಮಾಡಿ ನಿರ್ಣಯ ಮಾಡ್ತೇವೆ. ನಾವು ಕೂಡ ಒಳಗಡೆ ಇದ್ದಂಥವರು ಈ ಸದನದಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ. ಈಗ ಸ್ಪೀಕರ್ ಏಕಪಕ್ಷೀಯ ನಿರ್ಧಾರ ಸರ್? ಏಕಪಕ್ಷೀಯ ಅಲ್ಲ, ಕಾಂಗ್ರೆಸ್ ನಿರ್ಣಯ ಮೂವ್ ಮಾಡಿದೆ. ಕಾಂಗ್ರೆಸ್ನವರು ಹೇಳ್ದಂಗೆ ಅವ್ರು ಕೇಳಿದ್ದಾರೆ ಸ್ಪೀಕರು. ಇದು ಪ್ರಜಾತಂತ್ರ ವಿರೋಧಿ. ಇದು ಬಿಜೆಪಿ ಶಾಸಕರಾದಂಥ ಅರ್ಗಾನಂದ್ ಅವರ ಹೇಳಿಕೆ ಅವರು ಇದು ಪ್ರಜಾ ಏನು ವಿರೋಧಿ ಅಂತ ಹೇಳಿರುವಂಥದ್ದು, ಜೊತೆಗೆ ಇದ್ರ ಮುಂದೆ ಹೋರಾಟ ಯಾವ ರೀತಿ ಇರಬೇಕು ಅಂತ ಕೂಡ ಚರ್ಚೆ ಮಾಡ್ತೀವಿ ಅಂತ ಹೇಳಿರುವಂಥದ್ದು. ನಮ್ಮ ಜೊತೆ ಬಿಜೆಪಿಯ ಹಿರಿಯ ಶಾಸಕರು ಮತ್ತು ಮಾಜಿ ಗೃಹ ಸಚಿವರಾದಂಥ ಅರ್ಗಾನಂದ್ ಇರುವಂಥದ್ದು. ಸರ್, ಈಗ ನೀವು ಸಾಕಷ್ಟು ವಿಧಾನಸಭೆಗಳಲ್ಲಿ ಅನುಭವ ಇರುವಂಥದ್ದು, ಈ ರೀತಿ 18 ಜನ ಶಾಸಕರನ್ನ ಪ್ರತಿಭಟನೆ ಮಾಡಿದ್ರು ಅಂತ ಅಮಾನತು ಮಾಡಿದೆ, ಎಷ್ಟು ಸರಿ, ಏನು ಅನಿಸುತ್ತೆ? ಖಂಡಿತ ಸರ್, ಇದು ಎರಡನೇ ಸಾರಿ ನಮ್ಮ ಬಿ ಜೆ ಪಿ ಶಾಸಕರನ್ನ ಸಸ್ಪೆಂಡ್ ಮಾಡ್ತಾ ಇರುವಂಥದ್ದು. ಈ ಸಾರಿ ಅಂತೂ 6 ತಿಂಗಳಿಗೆ ಸಸ್ಪೆಂಡ್ ಮಾಡುವಂಥ ಕೆಲಸವನ್ನು 18 ಜನರ ಮೇಲೆ ಮಾಡಿದ್ದಾರೆ. ಇದು ಘೋರ ಅನ್ಯಾಯ. ಯಾಕಂದರೆ ಪ್ರಜಾಪ್ರಭುತ್ವದಲ್ಲಿ ಮಾತಿನ ಮನೆ ಅದು ವಿಧಾನಸಭೆ ಅಂತ ಹೇಳಿದರೆ ಅಲ್ಲಿ ಮಾತನಾಡಬೇಕಾಗ್ತದೆ, ಚರ್ಚೆ ನಡಿಬೇಕಾಗ್ತದೆ. ಈ ಚರ್ಚೆಯನ್ನು ಮಾಡಬಾರ್ದು ಅಂತೇಳಿ ಹೇಳಿ ವಿರೋಧ ಪಕ್ಷದ ಸದ್ದನ್ನು ಅಡಗಿಸುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಕಾಂಗ್ರೆಸ್ಸಿನ ಒತ್ತಡದ ಆಧಾರದ ಮೇಲೆ 6 ತಿಂಗಳ ಹೊರಗಾಕುವಂಥ ಕೆಲಸ ಇವತ್ತು ನಮ್ಮ ಶಾಸಕರನ್ನ ನಡೆದಿದೆ. ಇದನ್ನು ನಾವು ಖಂಡಿಸ್ತೇವೆ ಮತ್ತು ಇದನ್ನು ಜನರ ಬಳಿ ತೊಗೊಂಡೋಗ್ತಾ ಇದ್ದೀವಿ. ಯಾಕಂದರೆ ಹನಿ ಟ್ರ್ಯಾಪ್ ಪ್ರಕರಣವನ್ನು ನಾವು ಒತ್ತಾಯ ಮಾಡ್ತಾ ಇದ್ದೀವಿ, ಇದು ಎನ್ಕ್ವೈರಿ ಆಗಬೇಕು ಅಂತೇಳಿ. ಇನ್ನೊಂದು, ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ ಮೀಸಲಾತಿಯನ್ನು 4% ಕೊಡುವಂಥ ಒಂದು ಕೆಟ್ಟ ಬಿಲ್ಲನ್ನು ತಂದಿದ್ದಾರೆ, ಅನಿಷ್ಟ ಬಿಲ್ಲನ್ನು ತಂದಿದ್ದಾರೆ. ಇದನ್ನು ನಾವು ವಿರೋಧಿಸಿ ಇವತ್ತು ಪ್ರತಿಭಟನೆ ಮಾಡಿದ್ದೇವೆ. ಸರ್, ಈಗ 18 ಶಾಸಕರನ್ನ ಅಮಾನತು ಮಾಡೋದು ಬಿಜೆಪಿ ಮುಂದಿನ ಹೋರಾಟ ಏನು ಸರ್? ಈಗ ನಾವೀಗ ಚರ್ಚೆ ಮಾಡಿ ನಿರ್ಣಯ ಮಾಡ್ತೇವೆ. ನಾವು ಕೂಡ ಒಳಗಡೆ ಇದ್ದಂಥವರು ಈ ಸದನದಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ. ಈಗ ಸ್ಪೀಕರ್ ಏಕಪಕ್ಷೀಯ ನಿರ್ಧಾರ ಸರ್? ಏಕಪಕ್ಷೀಯ ಅಲ್ಲ, ಕಾಂಗ್ರೆಸ್ ನಿರ್ಣಯ ಮೂವ್ ಮಾಡಿದೆ. ಕಾಂಗ್ರೆಸ್ನವರು ಹೇಳ್ದಂಗೆ ಅವ್ರು ಕೇಳಿದ್ದಾರೆ ಸ್ಪೀಕರು. ಇದು ಪ್ರಜಾತಂತ್ರ ವಿರೋಧಿ. ಇದು ಬಿಜೆಪಿ ಶಾಸಕರಾದಂಥ ಅರ್ಗಾನಂದ್ ಅವರ ಹೇಳಿಕೆ ಅವರು ಇದು ಪ್ರಜಾ ಏನು ವಿರೋಧಿ ಅಂತ ಹೇಳಿರುವಂಥದ್ದು, ಜೊತೆಗೆ ಇದ್ರ ಮುಂದೆ ಹೋರಾಟ ಯಾವ ರೀತಿ ಇರಬೇಕು ಅಂತ ಕೂಡ ಚರ್ಚೆ ಮಾಡ್ತೀವಿ ಅಂತ ಹೇಳಿರುವಂಥದ್ದು.